ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮೇಘನಾ. ನಾನು 9ನೇ ತರಗತಿ ಎ ವಿಭಾಗದಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ಹಾಗೆ ನಾನು ಇಂದು ಕನ್ನಡ ವ್ಯಾಕರಣದ ಮುಖ್ಯ ಘಟ್ಟಗಳಲ್ಲಿ ಒಂದಾದ ಸಮಾಸಗಳ ಪ್ರಕಾರಗಳ ಬಗ್ಗೆ ವಿಚಾರಗೋಷ್ಠಿಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಸಮಾಸ ಎಂದರೇನು? ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಬಂದು ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದೇ ಪದವಾಗುವ ಕ್ರಿಯೆಯನ್ನು ನಾವು ಸಮಾಸ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಕಣ್ಣಿನಿಂದ ಪ್ಲಸ್ ಕುರುಡ ಕಣ್ಗುರುಡ. ಇಲ್ಲಿ ಎರಡು ಅಥವಾ ಅನೇಕ ಪದಗಳು ಬಂದು ಸೇರಬೇಕೆಂಬುದು ನಿಯಮವಾಗಿದೆ. ಇಲ್ಲಿ ಎರಡು ಪದಗಳು ಅಂದರೆ ಕಣ್ಣಿನಿಂದ ಹಾಗೂ ಕುರುಡ ಇವೆರಡು ಪದಗಳು ಬಂದು ಸೇರಿ ಅರ್ಥಕ್ಕನುಸಾರವಾಗಿ ಸೇರಿದೆ ಹಾಗೂ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂದರೆ ಕಣ್ಣಿನಿಂದ ಎಂಬ ಪದದಲ್ಲಿ ಇರುವ ವಿಭಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿ ಇಂದವಾಗಿದೆ. ಇವೆರಡು ಸೇರಿದಾಗ ತೃತೀಯ ವಿಭಕ್ತಿಯಿಂದ ಬಿಟ್ಟು ಹೋಗುತ್ತದೆ. ಅವೆರಡರ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವು ಲೋಪವಾಗಿ ಒಂದೇ ಪದವಾಗುವುದು. ಎಂದರೆ ಕಣ್ಣಿನಿಂದ ಪ್ಲಸ್ ಕುರುಡ ಕಣ್ಗುರುಡ ಅರ್ಥಕ್ಕನುಸಾರವಾಗಿ ಒಂದೇ ಪದವಾಗಿದೆ. ಹಾಗಾಗಿ ನಾವು ಈ ಕ್ರಿಯೆಯನ್ನು ಸಮಾಸ ಕ್ರಿಯೆ ಎಂದು ಕರೆಯುತ್ತೇವೆ. ಹಾಗೆ ಸಮಾಸದಲ್ಲಿ ಬರುವ ಮೊದಲ ಪದವನ್ನು ಪೂರ್ವ ಪದವೆಂದು ಹಾಗೂ ಎರಡನೆಯ ಪದವನ್ನು ಉತ್ತರ ಪದವೆಂದು ಕರೆಯುತ್ತೇವೆ. ಕಣ್ಣಿನಿಂದ ಪ್ಲಸ್ ಕುರುಡದಲ್ಲಿ ಕಣ್ಣಿನಿಂದ ಎಂಬುದು ಪೂರ್ವ ಪದವಾಗಿದೆ ಹಾಗೂ ಕುರುಡ ಎಂಬುದು ಉತ್ತರ ಪದವಾಗಿದೆ. ಹಾಗಾದರೆ ಕಣ್ಗುರುಡ ಎಂಬುದು ನಾವು ಇದಕ್ಕೆ ಏನೆಂದು ಕರೆಯುತ್ತೇವೆ ಎಂದರೆ ಸಮಸ್ತ ಪದ ಎಂದು ಕರೆಯುತ್ತೇವೆ. ಹಾಗೆಯೇ ನಾವು ಈ ಕಣ್ಗುರುಡ ಎಂಬ ಪದವನ್ನು ಬಿಡಿಸಿ ಬರೆಯುವ ಕ್ರಿಯೆಗೆ ನಾವು ವಿಗ್ರಹ ವಾಕ್ಯ ಎಂದು ಕರೆಯುತ್ತೇವೆ. ಸಮಾಸದಲ್ಲಿ ಒಟ್ಟಾರೆ 8 ಪ್ರಕಾರಗಳಿವೆ. ತತ್ಪುರುಷ ಸಮಾಸ ಎಂದರೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ. ಕರ್ಮಧಾರೆಯ ಸಮಾಸ ಅಂದರೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿ ಸಮಾನವಾಗಿದ್ದು ವಿಶೇಷಣ ಹಾಗೂ ವಿಶೇಷ ಸಂಬಂಧವನ್ನು ಸೂಚಿಸುವ ಪದಗಳನ್ನು ನಾವು ಕರ್ಮಧಾರೆಯ ಸಮಾಸ ಎಂದು ಕರೆಯುತ್ತೇವೆ. ದ್ವಿಗು ಸಮಾಸ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನು ನಾವು ದ್ವಿಗು ಸಮಾಸ ಎಂದು ಕರೆಯುತ್ತೇವೆ. ದ್ವಂದ್ವ ಸಮಾಸ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲಾ ನಾಮಪದಗಳ ಅರ್ಥವೂ ಪ್ರಧಾನವಾಗಿದ್ದರೆ ಅದನ್ನು ನಾವು ದ್ವಂದ್ವ ಸಮಾಸ ಎಂದು ಕರೆಯಬಹುದು. ಅಂಶಿ ಸಮಾಸ ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವದಿಂದ ಕೂಡಿದ್ದು ಪೂರ್ವ ಪದದ ಅರ್ಥವೇ ಪ್ರಧಾನವಾಗಿದ್ದರೆ ಅದನ್ನು ನಾವು ಅಂಶಿ ಸಮಾಸ ಎಂದು ಸಂಬೋಧಿಸಲಾಗುತ್ತದೆ. ಬಹುವ್ರೀಹಿ ಸಮಾಸ ಎರಡು ಅಥವಾ ಅನೇಕ ನಾಮಪದಗಳು ಕೂಡಿ ಸಮಾಸವಾದಾಗ ಬೇರೊಂದು ನಾಮಪದ ಎಂದರೆ ಅನ್ಯ ಪದದ ಅರ್ಥವೇ ಪ್ರಧಾನವಾಗಿದ್ದರೆ ಅದನ್ನು ನಾವು ಬಹುವ್ರೀಹಿ ಸಮಾಸ ಎನ್ನುತ್ತೇವೆ. ಕ್ರಿಯಾ ಸಮಾಸ ಪೂರ್ವ ಪದವು ನಾಮಪದವಾಗಿದ್ದು ದ್ವಿತೀಯ ವಿಭಕ್ತಂತದಿಂದ ಕೂಡಿದ್ದು ಉತ್ತರ ಪದವು ಕ್ರಿಯಾವಾಚಕವಾಗಿದ್ದರೆ ಅದನ್ನು ನಾವು ಕ್ರಿಯಾ ಸಮಾಸ ಎಂದು ಕರೆಯುತ್ತೇವೆ. ಗಮಕ ಸಮಾಸ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಕೂಡಿಯಾಗುವ ಸಮಾಸವೇ ಗಮಕ ಸಮಾಸ. ಇಲ್ಲಿಯವರೆಗೆ ನಾವು ಸಮಾಸದ 8 ವಿಧಗಳ ಬಗ್ಗೆ ಚರ್ಚಿಸಿದ್ದೇವೆ. ನಾವು ಈವರೆಗೆ ಈ 8 ಸಮಾಸಗಳ ಅರ್ಥವನ್ನು ತಿಳಿದುಕೊಂಡೆವು. ಆದರೆ ಮುಖ್ಯವಾಗಿ ಮೊದಲು ಬರುವ ಈ 3 ಸಮಾಸಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ತತ್ಪುರುಷ ಸಮಾಸ. ನಾನು ಈಗಾಗಲೇ ಹೇಳಿರುವ ಪ್ರಕಾರ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದ್ದರೆ ನಾವು ಆ ಸಮಾಸವನ್ನು ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ. ಹಾಗಾಗಿ ಈ ಸಮಾಸದಲ್ಲಿ ಮುಖ್ಯಾಂಶ ಉತ್ತರ ಪದ ಪ್ರಧಾನ ಎಂಬುದು ಆಗುವುದು. ಉದಾಹರಣೆಗೆ, ಕಾಲಿನ ಪ್ಲಸ್ ಬಳೆ ಕಾಲು ಬಳೆ. ನಿಯಮವೇನೆಂದರೆ ಎರಡು ನಾಮಪದಗಳು ಸೇರಿ ಸಮಾಸವಾಗಬೇಕು. ಇಲ್ಲಿ ನಾವು ನೋಡುವುದಾದರೆ ಕಾಲಿನ ಹಾಗೂ ಬಳೆ ಇವೆರಡು ನಾಮಪದಗಳೇ ಆಗಿವೆ. ಇವೆರಡು ಬಂದು ಸಮಾಸವಾದಾಗ ಇದರ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವು ಸಹ ಲೋಪವಾಗಿದೆ. ಕಾಲಿನ ಎಂಬ ನಾಮಪದದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯವಿದೆ, ಅದು ಲೋಪವಾಗಿ ಹೋಗಿ ಕಾಲು ಬಳೆ ಎಂದು ಆಗಿದೆ. ಇವೆರಡು ಸೇರಿ ಸಮಾಸವಾದಾಗ ಬಳೆ ಅಂದರೆ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದೆ. ಹಾಗಾಗಿ ಕಾಲು ಬಳೆ ಎಂಬುದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗುತ್ತದೆ. ಅದೇ ರೀತಿಯಲ್ಲಿ ಹಗಲಿನಲ್ಲಿ ಪ್ಲಸ್ ಕನಸು ಹಗಲುಗನಸು, ಇಲ್ಲೂ ಸಹ ಎರಡು ನಾಮಪದಗಳು ಸೇರಿವೆ. ಹಾಗೆಯೇ ಕನಸು ಎಂಬುದು ಪ್ರಧಾನವಾಗಿ ಮೂಡಿ ಬಂದಿದೆ. ಎಂದರೆ ಕನಸು ಎಂಬುದು ಇಲ್ಲಿ ಉತ್ತರ ಪದವಿದೆ. ಹಾಗಾಗಿ ಹಗಲುಗನಸು ಎಂಬುದು ಸಹ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿರುತ್ತದೆ. ಎರಡನೆಯದಾಗಿ ಕರ್ಮಧಾರೆಯ ಸಮಾಸ. ಇದು ವಿಶೇಷಣ ವಿಶೇಷ ಸಂಬಂಧವನ್ನು ಸೂಚಿಸುವ ಸಮಾಸವಾಗಿದೆ. ಪೂರ್ವೋತ್ತರ ಪದಗಳು ಲಿಂಗ ವಚನ ಹಾಗೂ ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿ ಸಮಾನವಾಗಿದ್ದು
ವಿಶೇಷಣ ಹಾಗೂ ವಿಶೇಷ ಸಂಬಂಧವನ್ನು ತೋರುವ ಸಮಾಸವೇ ಕರ್ಮಧಾರಯ ಸಮಾಸವಾಗಿರುತ್ತದೆ. ಇಲ್ಲಿ ವಿಶೇಷಣ ಹಾಗೂ ವಿಶೇಷ ಸಂಬಂಧವಿರುತ್ತದೆ. ಹಿರಿದು ಪ್ಲಸ್ ಜೇನು ಹೆಜ್ಜೇನು. ಇಲ್ಲಿ ವಿಶೇಷಣ ಯಾವುದೆಂದರೆ ಹಿರಿದು ಹಾಗೂ ವಿಶೇಷ ಜೇನು ಆಗಿರುತ್ತದೆ. ಯಾವ ಪದವು ವಿಶೇಷದ ವಿಶೇಷಣವನ್ನು ಸೂಚಿಸುತ್ತದೆಯೋ ಅದೇ ವಿಶೇಷಣವಾಗಿರುತ್ತದೆ. ಇದು ವಿಶೇಷವಾಗಿದೆ. ಈ ಜೇನು ಎಂಬುದು ವಿಶೇಷತೆಯನ್ನು ಹೊಂದಿದೆ, ಹಾಗಾಗಿ ಅದು ವಿಶೇಷ ಪದವಾಗಿರುತ್ತದೆ. ಹಿರಿದು ವಿಶೇಷಣ, ಜೇನು ವಿಶೇಷ. ವಿಶೇಷಣ ಹಾಗೂ ವಿಶೇಷ ಪದ ಸೇರಿ ಒಂದೇ ಪದವಾಗಿದೆ, ಅದೇ ಹೆಜ್ಜೇನು. ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ. ಇಲ್ಲೂ ಸಹ ಅದೇ ರೀತಿಯಾಗಿ ವಿಶೇಷಣ ಹಾಗೂ ವಿಶೇಷ ಸೇರಿ ಹೊಸ ಪದ ಉದ್ಭವವಾಗಿದೆ. ಹೀಗೆ ವಿಶೇಷವಾದ ಭಾವನೆಗಳನ್ನು ಮೂಡಿಸುವಂತಹ ಪದಗಳನ್ನು ನಾವು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಎಂದು ಹೇಳಬಹುದು. ಕೊನೆಯದಾಗಿ ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದ ಜೊತೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸವಾಗಿರುತ್ತದೆ. ಇದು ತುಂಬಾ ಸುಲಭವಾಗಿದೆ, ಏಕೆಂದರೆ ಇಲ್ಲಿ ಪೂರ್ವ ಪದದಲ್ಲಿ ಸಂಖ್ಯೆಗಳಿರುತ್ತವೆ. ಉದಾಹರಣೆಗೆ ನೋಡಿದರೆ ಏಕ ಪ್ಲಸ್ ಅಕ್ಷಿ ಏಕಾಕ್ಷಿ. ಇಲ್ಲಿ ಪೂರ್ವ ಪದ ಸಂಖ್ಯಾವಾಚಕವಾಗಿದೆ. ಏಕ ಎಂದರೆ ಒಂದು ಎಂದರ್ಥ. ಇದು ಸಂಖ್ಯಾವಾಚಕ ಹಾಗೂ ಇದು ನಾಮಪದ. ಇವೆರಡೂ ಸೇರಿದರೆ ನಮಗೆ ದ್ವಿಗು ಸಮಾಸ ದೊರೆಯುವುದು. ಏಕ ಪ್ಲಸ್ ಅಕ್ಷಿ ಏಕಾಕ್ಷಿ ಎಂದರೆ ಒಂದು ಕಣ್ಣು ಎಂದರ್ಥ. ಅದೇ ರೀತಿಯಾಗಿ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ. ಪಂಚ ಎಂದರೆ 5 ಎಂದರ್ಥ. ಹಾಗೆ ಇಂದ್ರಿಯ ಎಂಬುದು ನಾಮಪದಕ್ಕೆ ಉದಾಹರಣೆ. ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯವಾಗುತ್ತದೆ. ಹಾಗೆ ಸಪ್ತ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳು. ಹೀಗೆ ನಾವು ಅನೇಕ ಉದಾಹರಣೆಗಳನ್ನು ದ್ವಿಗು ಸಮಾಸದಲ್ಲಿ ನೋಡಬಹುದು. ಇದು ಈ 3